ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈ ಒಂದು ನನ್ನ 7 ಮಂತ್ ಜರ್ನಿ ಹೇಗಿತ್ತು ಅಂತ ಹೇಳಿಬಿಟ್ಟು ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಸೊ ಎಚ್ಚರ ಆಗೋಯ್ತು. ಸೊ ಎದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಹೊತ್ತು ಯೋಗ ಅಥವಾ ಎಕ್ಸಸೈಸ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಎಕ್ಸಸೈಸ್ ಮಾಡ್ತೀನಿ ನಾನು, ಸುಮ್ಮನೆ ಕಷ್ಟ ಏನು ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡೆ. ಎಲ್ಲದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಕೆಲವೊಂದು ಆಸನಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ನನ್ನ ದೇಹಕ್ಕೆ ನಾನು ಈ ಥರ ಎಕ್ಸಸೈಸ್ ಕೊಡೋದ್ರಿಂದ ನನಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ತುಂಬ ಕಷ್ಟ ಇದ್ದವೇನು ಮಾಡಲ್ಲ. ಲೈಟಾಗಿ ನನಗೆ ಏನು ಬೇಕೋ ನನಗೆ ನನ್ನ ಬಾಡಿ ಎಷ್ಟು ಕೇಳುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೋತೀನಿ. ಇವಾಗ ನೋಡ್ಬೋದು ನೀವು, ನಾನು ತುಂಬಾ ದಪ್ಪ ಆಗಿಬಿಟ್ಟಿದ್ದೀನಿ. ಲೈಕ್ ವೆಯ್ಟ್ ತುಂಬಾ ಜೆಂಟಲಾಗಿ ಗೇನ್ ಆಗ್ತಾನೇ ಇದೆ. ಫೇಸಸ್ ಎಲ್ಲ ಚೇಂಜ್ ಅನ್ನಿಸ್ತಾ ಇದೆ, ಬಾಡಿ ಫುಲ್ ಚೇಂಜ್ ಅನ್ನಿಸ್ತಾ ಇತ್ತು. ಸೊ ಅದನ್ನೆಲ್ಲ ನೋಡ್ಕೋತಾ ಇದ್ದೀನಿ. ಆವಾಗ ಈ ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕಾದ್ರೆ ನೋಡ್ಬೋದು ನೀವು, ಕಾಲು ಎಷ್ಟು ಮುಂದಕ್ಕೆ ಹೋಗ್ತಿತ್ತು. ಬಟ್ ಇವಾಗ ಬೆಲ್ಲಿ ಫ್ಯಾಟ್ ಬೆಲ್ಲಿ ಮುಂದೆ ಬಂದಿರೋದ್ರಿಂದ ಕಾಲು ಕೂಡ ನೀಟಾಗಿ ಹಿಂದಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ಮಾಡ್ತೀನಿ. ಯಾಕಂದರೆ ಇದು ಇತ್ತೀಚೆಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗೋದ್ರಿಂದ ಎಲ್ಲದ್ರ ಮೇಲೂ ರೇಗಾಡ್ತಿರ್ತೀನಿ. ಒಂದು ಚಿಕ್ಕ ಡೋರ್ ಕೂಡ ಹಿಂಗೆ ಏನಾದರೂ ಸೌಂಡ್ ಮಾಡ್ತು ಅಂದರೆ ಅದ್ರ ಮೇಲೂ ಕೂಡ ರೇಗಾಡೋಷ್ಟು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡ್ತಿದೆ ನನಗೆ ಸ್ವಲ್ಪ ಇರಲಿಕ್ಕೆ. ಅದಕ್ಕೋಸ್ಕರ ಇದನ್ನು ದಿನ ಬಿಡಲ್ಲ, ನಾನು ಡೈಲಿ ಮಾಡ್ತೀನಿ. ತುಂಬ ಹೊತ್ತು ಏನಿಲ್ಲ, ಒಂದು 25 to 30 ಮಿನಿಟ್ಸ್ ಅಷ್ಟೇ. ಇದಿಷ್ಟೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅನಿಸುತ್ತೆ. ಅದರಲ್ಲೂ ಬೆಳಗಿನ ವಾತಾವರಣದಲ್ಲಿ. ನಾನು ಯಾವಾಗಲೂ ಹಾಲಲ್ಲಿ ಮಾಡ್ತಿದ್ದೆ, ಇವಾಗ ಇಲ್ಲಿ ದೇವ್ರ ಮನೆ ಮುಂದೆ ಮಾಡ್ತಿದ್ದೀನಿ. ಅಭಿಯವರು ಹಾಲಲ್ಲಿ ಮಲಗಿದ್ರು, ಅದಕ್ಕೋಸ್ಕರ ಅವ್ರ ನಿದ್ದೆ ಹಾಳು ಮಾಡೋದು, ನಂಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೆ. ಇದನ್ನೆಲ್ಲ ಮುಗಿಸಿ ಯೋಗ ಮ್ಯಾಟೆಲ್ಲ ತೆಗ್ದಿಟ್ಟೆ. ಸೊ ಇಷ್ಟ ಆಗೋ ಅಷ್ಟೊತ್ತಿಲಿ ಸ್ವಲ್ಪ ಬೆಳಕು ಕರೆದಿರುತ್ತೆ. ಅದಕ್ಕೋಸ್ಕರನೇ ಬೇಗನೆ ಬಾಗಿಲು ನೀರು ಹಾಕೋಣ ಅಂತ ಹೊರಟೆ. ಸೊ ಬಾಗಿಲಿಗೆಲ್ಲ ಕಸ ಗುಡಿಸಿ ಇವಾಗ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಲಿಕ್ಕೆ ಬರಲ್ಲ. ಬಟ್ ತುಂಬ ಇಷ್ಟ ಹಾಕೋಕ್ಕೆ, ಟ್ರೈ ಮಾಡೋಕ್ಕೆ. ಆವಾಗೆಲ್ಲ ತುಂಬ ರಂಗೋಲಿಗೆ ಬರ್ತಾನೆ ಇರಲಿಲ್ಲ, ಒಂದೇ ಒಂದು ಡಿಸೈನ್ ಬರೋದು, ಅದನ್ನೇ ಯಾವಾಗಲೂ ಹಾಕ್ತಾಯಿದ್ದೆ. ಬಟ್ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ, ನಮ್ಮ ಒಂದು ಹೊಸಲು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ರಂಗೋಲಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಯಾವಾಗಲೂ ರಂಗೋಲಿನ ಕಲಿತು ಹಾಕ್ತಾಯಿರ್ತೀನಿ. ಅಷ್ಟು ಚೆನ್ನಾಗಿ ಬರಲಿಲ್ಲದ್ರೂ ಒಂದು ಲೆವೆಲ್ಲಿಗೆ ಹಾಕಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವೇ ನೋಡಿ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕೂಡ ಇಂಪ್ರೂವ್ ಮಾಡ್ಕೋತೀನಿ. ಹಾಗೆಯೇ ಈ ಟೈಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ, ಬಗ್ಗಿ ಯಾಕೆ ಆ ಥರ ಹಾಕ್ತೀರಾ ಅಂತ. ಬಟ್ ನನಗೆ ಏನೋ ಒಂಥರ ತುಂಬ ಇಷ್ಟ. ಇನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀಟಾಗಿ ಈ ಥರ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಎಲ್ಲ ಕೆಲಸನೂ ಮಾಡ್ತಾ ಇರ್ತೀನಿ. ತುಂಬ ಬೆಂಡಾದರೆ ಸ್ವಲ್ಪ ಸುಸ್ತಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನನಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೋತಾ ಇರ್ತೀನಿ. ತುಂಬ ಪ್ರೆಷರ್ ಅನಿಸಿದ್ರೆ ಬಿಟ್ಬಿಡ್ತೀನಿ. ಬಟ್ ಇವಾಗೇನು ಅನ್ನಿಸ್ತಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಕೆಲಸಗಳನ್ನೂ ಮಾಡಿಕೊಂಡು ಆರಾಮಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು 7 ಮಂತ್ಸಲ್ಲಿ ನನಗೆ ಯಾವ ಥರ ಫೀಲ್ ಆಗ್ತಿದೆ, ಆಮೇಲೆ ಸ್ವಲ್ಪ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ನನ್ನ ಪರ್ಸ್ನಲಾಗಿ ಮೆಸೇಜ್ ಕೇಳಿದ್ದೀರಾ ನೀವು ಬೇಬಿ ಮೂಮೆಂಟ್ಸ್ ಆಗ್ತಾ ಇದೆನಾ, ಅಥವಾ ಇವಾಗ ಯಾವ ಥರ ಫೀಲ್ ಆಗ್ತಿದೆ, ಆಮೇಲೆ ನಿಮ್ಮ ಒಂದು ಜರ್ನಿನ ಶೇರ್ ಮಾಡಿ ಅಂತ. ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲದನ್ನು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಎಂಟು ತನಕ ಈ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಿಮ್ಮ ಒಂದು ಅಭಿಪ್ರಾಯನೂ ಕೂಡ ನನ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಬನ್ನಿ, ಯಾವ ಥರ ಇದು ರಂಗೋಲಿ ಡಿಸೈನ್ ಬಂದಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ.
ಇನ್ನು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದಾಯಿತು. ಸೊ ಅಡುಗೆ ಮನೆ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಅದೇ ಒಂದು ಸಮಾಧಾನ ನನಗೆ. ಆಲ್ಮೋಸ್ಟ್ ತುಂಬ ಸತಿ ಯಾವಾಗಲೂ ಕೂಡ ಕ್ಲೀನ್ ಮಾಡೇ ಇಟ್ಟಿರ್ತೀನಿ. ಬಟ್ ಕೆಲವೊಂದು ಸತಿ ನೈಟು ನಂಗೆ ತುಂಬ ಸುಸ್ತಾದಾಗ ಅಥವಾ ಲೇಟಾಗಿ ಊಟ ಮಾಡಿದಾಗ ಆಗಲ್ಲ ಕ್ಲೀನ್ ಮಾಡೋದು. ಅವಾಗ ಹಾಗೆ ಬಿಟ್ಟು ಮಲಗಿಬಿಡ್ತೀನಿ. ಬಟ್ ಈ ಥರ ಕ್ಲೀನ್ ಇದ್ದಾಗ ಒಂಥರ ಖುಷಿ ಅಡುಗೆ ಮನೆಗೆ ಬರಲಿಕ್ಕೆ. ಒಂದು ಸತಿ ಎಲ್ಲ ನೀಟಾಗಿ ಕ್ಲೀನ್ ಆಗಿರುತ್ತೆ. ಬಟ್ ಇನ್ನೊಂದು ಸತಿ ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ ನಾನು. ನನಗೆ ಅದೇನೋ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಒರೆಸೋ ಅಂಥದ್ದು. ಅದಕ್ಕೋಸ್ಕರ ಒರೆಸ್ತೀನಿ. ಬೇಸಿಕಲಿ ನಾನು ತುಂಬ ಕ್ಲೀನಾಗಿ ಮೇಂಟೈನ್ ಯಾವಾಗಲೂ ಮಾಡಿಲ್ಲ. ಬಟ್ ಕೆಲವೊಂದು ಸತಿ ಅನಿಸುತ್ತೆ ನಾನು ಕೂಡ ನೀಟಾಗಿರಬೇಕು ಅಂತ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಈ ಒಂದು ಇದನ್ನು ಅಳವಡಿಸ್ಕೊಂಡಿದ್ದೀನಿ. ಯಾವಾಗಲೂ ಕ್ಲೀನಾಗಿಡಬೇಕು ಅಂತ ಹೇಳಿ ನೀಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ನಮಗೆ ಸಣ್ಣವರಿದ್ದಾಗಿಂದ ಇಷ್ಟು ನೀಟಾಗಿ ಇರಲಿಕ್ಕೆಲ್ಲ ಬರ್ತಿರ್ಲಿಲ್ಲ. ಏನೋ ಇರಬೇಕು ಅಷ್ಟೇ. ನನಗೆ ತುಂಬ ಓವರಾಗಿ OCD ಥರ ಮಾಡ್ತಿರ್ಲಿಲ್ಲ. ಇವಾಗಲೂ ಅಷ್ಟೇ ನೀಟ್ ಇರಬೇಕು ಅಂತ ಯೋಚನೆ ಮಾಡ್ತೀನಿ. ಇವಾಗ ಒಂದು ಹೆಲ್ತಿ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂಗೆ ಕ್ಯಾರೆಟ್ ಜ್ಯೂಸ್ ತುಂಬ ಇಷ್ಟ. ಅದಕ್ಕೋಸ್ಕರ ಇವತ್ತು ಕ್ಯಾರೆಟ್ ಮನೇಲಿತ್ತು. ಕ್ಯಾರೆಟ್ ಜ್ಯೂಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಜ್ಯೂಸ್ಗೆ ಕ್ಯಾರೆಟು, ಖರ್ಜೂರ ಮತ್ತು ಶುಂಠಿ ಇಷ್ಟೇ ಹಾಕ್ಕೊಂಡಿರೋದು ನಾನು. ಬೇರೆ ಏನೂ ಹಾಕ್ಕೊಂಡಿಲ್ಲ. ಕೆಲವೊಬ್ಬರು ಪುದೀನ ಅದೆಲ್ಲ ಆ್ಯಡ್ ಮಾಡ್ತಾರೆ. ಬಟ್ ನಿಂಬು ಅದೆಲ್ಲ ನಂಗೆ ಯಾಕೋ ಇವತ್ತು ಅದೇನೂ ಬೇಡ ಅನ್ನಿಸ್ತು. ಜಸ್ಟ್ ಕ್ಯಾರೆಟ್ ಜ್ಯೂಸ್ ಕುಡಿಯೋಣ ಅನ್ನಿಸ್ತು. ಅದಕ್ಕೋಸ್ಕರ ಕ್ಯಾರೆಟು, ಸ್ವೀಟ್ನೆಸ್ಸಿಗೆ ಸ್ವಲ್ಪ ಖರ್ಜೂರನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪಿಂಚ್ ಶುಂಠಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಎ ಇರೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿನೂ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಅನೆಮಿಯಾ ಕೂಡ ಇಂಪ್ರೂವ್ ಆಗುತ್ತೆ. ಈ ಪ್ರೆಗ್ನೆನ್ಸಿ ಜರ್ನಿಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದನ್ನು ಕುಡ್ದಾದ್ಮೇಲೆ ಇವತ್ತು ಇಡ್ಲಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಭಿಯವರು ಇಲ್ಲಿ ಕಾಯಿನ ಹೊಡ್ಕೊಟ್ರು. ಸೊ ಅದನ್ನು ಕೂಡ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಡ್ಲಿ ಹಿಟ್ಟುನ ನಮ್ಮ ಅದಕ್ಕೆ ಊರಿಂದ ಬಂದ್ವಲ್ವ. ಸೊ ಅವಾಗ ಊರಿಂದನೇ ಕಟ್ ಕಳಿಸಿದ್ರು. ನಾನಿವತ್ತು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಕಾಯಿನ ನೀಟಾಗಿ ಹೊಡ್ಕೊಂಡು ಅದಕ್ಕೆ ನಾರ್ಮಲ್ಲಾಗಿ ಏನು ಚಟ್ನಿ ಮಾಡ್ತೀವಿ ಅಲ್ವಾ, ಕೊಬ್ಬರಿ ಚಟ್ನಿ, ಅದನ್ನೇ ಮಾಡ್ತಾ ಇರೋದು. ಇನ್ನು ನನಗೆ ತುಂಬ ಜನ ಕೇಳಿರೋ ಅಂಥ ಕ್ವಶನು, ನೀವು ಇವಾಗ ಎಷ್ಟು ವೀಕ್ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ. ಹೌದು, ನಾನು ಇವಾಗ ಕರೆಂಟ್ಲಿ 30 ವೀಕ್ಸ್ ಪ್ರೆಗ್ನೆಂಟ್ ಇದ್ದೀನಿ. ಅಂದರೆ 30 ವೀಕ್ ಆಗಿದೆ. ಅದಾಗಿ 31 ವೀಕಲ್ಲಿ ಮಿಡಲಲ್ಲಿದ್ದೀನಿ. ಅಂದರೆ ಎಂಡ್ ಆಫ್ 7 ಮಂತ್ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಎಲ್ಲ ಕೂಡ ಕೇಳಿದ್ದೀರಾ. ಹೌದು, ತುಂಬಾ ಬದಲಾವಣೆ ಆಗಿದೆ. ನನಗೆ ಗುರ್ತಿಡಿಯೋಕ್ಕಾಗ್ತಿಲ್ಲ, ಅಷ್ಟು ಒಂಥರ ಚೇಂಜಸ್ ಅನ್ನಿಸ್ತಾ ಇತ್ತು. ಬಾಡಿಯಲ್ಲೂ ಕೂಡ ಸಖತ್ ಚೇಂಜಸ್ ಅನಿಸುತ್ತೆ. ಹಾಗೆಯೇ ಬೇಬಿ ಮೂಮೆಂಟು ನನಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ 6 ಮಂತ್ ಎಂಡಿಂಗಿಗೆ. ಸೊ ಆವಾಗೆಲ್ಲ ಸ್ವಲ್ಪ ಮೂಮೆಂಟ್ ಆಗ್ತಿತ್ತು. ಬಟ್ ಇವಾಗ ಸಖತ್ತಾಗಿ ಕಿಕ್ಸ್ ಎಲ್ಲ ಫೀಲ್ ಆಗ್ತಾಯಿದೆ. ಈ ಒಂದು ಜರ್ನಿಲಿ ಅದೊಂದು ತುಂಬಾ ಸಂತೋಷ ಕೊಡುವಂಥ ಒಂದು ಕೆಲಸ ಅನಿಸುತ್ತೆ. ಸೊ ಸ್ವಲ್ಪ BP ಎಲ್ಲ ನಾರ್ಮಲ್ ಆಗಿದೆ. ಬಟ್ ಆದ್ರೂ ಕೂಡ ಕಾಲು ಸ್ವಲ್ಪ ಸ್ವೆಲ್ ಆಗ್ತಾಯಿತ್ತು. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಜರ್ನಿನ ಮಾಡಿದ್ದೆ. ಹಾಗಾಗಿ ಇವತ್ತು ಫುಲ್ ರೆಸ್ಟಲ್ಲಿರೋಣ ಅಂತ ಹೇಳಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಕೆಲಸ ಅಂತೂ ಅಡುಗೆ ಅಂತೂ ಮಾಡ್ಕೋಬೇಕಲ್ವ. ಸೊ ಅದನ್ನು ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಕಾಲು ಸ್ವೆಲ್ ಆದಾಗ ನಾನೇನು ಮಾಡ್ತೀನಿ ಅಂತಂದರೆ ಬಿಸಿನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸ್ಕೊಂಡು ಅದರೊಳಗಡೆ ಕಾಲನ್ನ ಎದ್ದಿಟ್ಕೊಂಡು ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಆವಾಗ ಸ್ವಲ್ಪ ಕಾಲು ನೋವು ಬರಲ್ಲ. ಹಾಗೆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಪಿಲ್ಲೋಗಳನ್ನ ಹೈಟ್ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಕಾಲಿಗೆ. ಆವಾಗಲೂ ಕೂಡ ಈ ಒಂದು ಕಾಲು ಸ್ವೆಲ್ಲಿಂಗ್ ಅನ್ನೋದು ಹೋಗ್ಬಿಡುತ್ತೆ. ಇನ್ನು ನಿಮಗೆ ಬ್ಯಾಕ್ ಪೇಯ್ನ್ ಇಲ್ವಾ ಅಂತ ಕೇಳಿದ್ರಿ ಎಷ್ಟೋ ಜನ. ಇತ್ತೀಚೆಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರ್ತಾ ಇದೆ. ಅಂದರೆ ಯಾವಾಗ ಬರುತ್ತೆ ಅಂದರೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಅಥವಾ ತುಂಬ ಹೊತ್ತು ಓಡಾಡಿದರೆ, ಅಂದರೆ ವಾಕ್ ಮಾಡಿದ್ರೆ ಆ ಒಂದು ಬ್ಯಾಕ್ ಪೇನ್ ಕಾಣುತ್ತೆ, ಸ್ವಲ್ಪ ಕಾಣಿಸುತ್ತೆ. ಬಟ್ ಇನ್ನೂ ಅಷ್ಟಾಗೇನು ಬರ್ತಾ ಇಲ್ಲ. ಬಟ್ 4th ಮಂತ್ ಮಿಡಲಲ್ಲಿ ಇದ್ದಾಗ ಸ್ವಲ್ಪ ಬ್ಯಾಕ್ ಪೇನ್ ತುಂಬಾ ಇತ್ತು. ಇವಾಗ ಅಷ್ಟೊಂದೇನಿಲ್ಲ, ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಪ್ರೆಗ್ನೆನ್ಸಿ ಅಂದರೆ ಎಲ್ಲರೂ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಂತ. ಕೆಲವೊಂದು ಸತಿ ಸುಸ್ತಾದಾಗ ಅಥವಾ ಏನೋ ಒಂಥರ ಬಾಡಿಯಲ್ಲಿ ಚೇಂಜಸ್ ಆದಾಗ ಯಾಕೆ ಬೇಕಿದು ಅಂತ ಅನಿಸುತ್ತೆ. ಇನ್ನೂ ಒಂದು 2 ತಿಂಗಳು ಹತ್ತಿರ ಇದ್ದೀನಿ ನನ್ನ ಪಾಪು ಮುಖ ನೋಡೋಕ್ಕೆ. ಅದೇ ಥರ ಎಕ್ಸೈಟ್ಮೆಂಟು ಕೂಡ ಇದೆ. ಬಟ್ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಲೈಕ್ ಇದೆಲ್ಲ ಬೇಕಾ, ಇದೆಲ್ಲ ಯಾಕೆ ಆಗ್ತಿದೆ, ಅಥವಾ ನಂಗೆ ಅಷ್ಟೇ ಆಗುತ್ತಾ, ಈ ಥರ ತುಂಬ ಕ್ವಶನ್ಸ್ ಬರುತ್ತೆ ನನ್ನ ಮೈಂಡಲ್ಲಿ.
ಅದರಲ್ಲೂ ಆಗೋದು ನಾರ್ಮಲ್ ಡೆಲಿವರಿನಾ ಅಥವಾ ಸಿ ಸೆಕ್ಷನ್ನ, ಏನಾಗುತ್ತೆ, ಏನಾದರೂ ಆಗಿಬಿಟ್ರೆ ಅಂತ ಸ್ವಲ್ಪ ಭಯನೂ ಇರುತ್ತೆ. ಅವೆಲ್ಲ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಸ್ವಲ್ಪ ಏನಾದರೂ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದೆಲ್ಲ ಯೋಚನೆ ಬರೋದ್ರಿಂದ ನಾನೇನು ಮಾಡ್ತೀನಿ, ನಾನು ಆರಾಮಾಗಿ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ. ಕೂತ್ಕೊಂಡಾಗಲಿ ಕೆಲಸ ಮಾಡ್ತೀನಿ. ಲೈಕ್ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಮೋಟಿವೇಶ್ನಲ್ ಆಗಿ ಓದೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಕತೆ ಬುಕ್ಗಳನ್ನ ಓದೋದಾಗಿರ್ಬೋದು. ಈ ಥರ ನನ್ನ ಮೈಂಡನ್ನ ಯಾವಾಗ್ಲೂ ಬ್ಯುಸಿಯಾಗಿಡಲಿಕ್ಕೆ ಟ್ರೈ ಮಾಡ್ತೀನಿ. ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆನೂ ಮಾಡಿಬಿಡ್ತೀನಿ. ಹಾಗಾಗಿ ಆವಾಗ ನಾನು ಈ ಯೋಚನೆಗಳಿಂದ ದೂರ ಇರ್ಬೋದು. ಸೊ ಏನಾದರೂ ಒಂದು ಸ್ವಲ್ಪ ನಂಗೆ ಟೈಮ್ ಸಿಕ್ಬಿಡ್ತು ಅಂದರೆ ಇದೇ ಥರ ಯೋಚನೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ತುಂಬ ಲೋನ್ಲಿ ಫೀಲ್ ಆದಾಗ ಯಾಕೋ ಬೇಜಾರಾಗ್ತಿದೆಯಲ್ಲ ಅಂತ ಅಂದ್ಕೊಂಡು ಹಿಂಗೆ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡ್ಬಿಟ್ರೆ ಪಾಪೋ ಕಿಕ್ ಮಾಡಿಬಿಡುತ್ತಲ್ಲ ನಾನಿದ್ದೀನಿ ಅಂತ. ಅದೊಂಥರ ಎಕ್ಸ್ಟ್ರಾಡಿನರಿ ಫೀಲಿಂಗ್ ಅನಿಸುತ್ತೆ. ಅದನ್ನು ಹೇಳಿದರೆ ಕೇಳೋಕ್ಕೂ ನಿಮಗಾಗಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಷ್ಟು ಸಖತ್ತಾಗಿರುತ್ತೆ. ಸೊ ಆಮೇಲೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ನಾನು ಇತ್ತೀಚೆಗೆ ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನನ್ನ ವಾಯ್ಸ್ ತುಂಬಾ ಒಂಥರ ಅನಿಸುತ್ತೆ. ಬಿಕಾಸ್ ಉಸಿರಾಡ್ಬೇಕಾದ್ರೂ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಟೈಮಲ್ಲಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾರೆಲ್ಲ ಇವಾಗ ಪ್ರೆಗ್ನೆಂಟ್ ಇದ್ದೀರೋ ಒಂದು ಕಮೆಂಟ್ ಮಾಡಿ, ನೀವು ಎಷ್ಟನೇ ಮಂತಲ್ಲಿ ನಡೀತಾ ಇದೆ ನಿಮಗೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳಿ. ಹಾಗೆಯೇ ನಿಮಗೂ ಕೂಡ ಯಾವೆಲ್ಲ ಸಿಮ್ಟಮ್ಸ್ ಇದೆ ಅಂತ ನಂಗೆ ತಿಳಿಸಿ. ಆಮೇಲೆ ಇದಕ್ಕೇನಾದರೂ ಸೊಲ್ಯೂಷನ್ ಅಂದರೆ ಗ್ಯಾಸ್ಟ್ರಿಕ್ಕಿಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ಬಿಕಾಸ್ ನನಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಡಾಕ್ಟರ್ ಕೊಡ್ತಿದ್ದಾರೆ, ಬಟ್ ಅದನ್ನು ನುಂಗಿದ್ರೆ ನಂಗೆ ವಾಮಿಟ್ ಆಗುತ್ತೆ. ಹಾಗಾಗಿ ಅದೊಂದು ಇದ್ರೆ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ಮತ್ತು ಇಲ್ಲಿ ಇವಾಗ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ನಾನು ಇಡ್ಲಿಗೆ ಹಾಕೋತಾ ಇದ್ದೀನಿ. ನನಗೆ ಈ ಇಡ್ಲಿ ಪಾತ್ರೆ ತುಂಬಾ ಇಷ್ಟ. ಇದೊಂಥರ ಸ್ಟೀಮರಾಗೂ ಕೂಡ ಬಳಸ್ಬೋದು ನಾವು. ಹಾಗೆಯೇ ಇಡ್ಲಿಗೂ ಕೂಡ ಬಳಸ್ಬೋದು. 2 ಪ್ಲೇಟ್ ಬರುತ್ತೆ ಅಷ್ಟೇ. ಲಿಂಕ್ ಬೇಕು ಅಂತ ಮಾತ್ರ ಕೇಳಿಬಿಡಿ. ಬಿಕಾಸ್ ಇದು ನಮ್ಮ ಶಾಪಲ್ಲೇ ನಾನು ತೊಗೊಂಡಿರೋ ಅಂಥದ್ದು. ಶಾಪಲ್ಲಿ ಅವತ್ತು ನೋಡಬೇಕಾದ್ರೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಇದು ಇರಲಿ ಅಂತ ಎತ್ಕೊಂಡು ಬಂದುಬಿಟ್ಟೆ. ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಾದರೆ ಈ ಥರ ಸಿಕ್ಕರೆ ತೊಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ತರಕಾರಿಗಳನ್ನ ಬೇಯಿಸ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಇಡ್ಲಿ ಕೂಡ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ. ಇನ್ನೂ ಬೇರೆ ಏನಾದರೂ ಜೋಳ ಆ ಥರ ಮೆಕ್ಕೆಜೋಳ ಅಥವಾ ಏನಾದರೂ ಬೇಯಿಸ್ಲಿಕ್ಕೂ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕೆಳಗಡೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಈ ಒಂದು ಸ್ಟೀಮರ್ನ ಇಟ್ಬಿಟ್ರೆ ಆರಾಮಾಗಿ 10 ಮಿನಿಟ್ಸಲ್ಲಿ ಇಡ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಅಭಿಯವ್ರು ಕೂಡ ಇವಾಗ ಪೂಜೆ ಎಲ್ಲ ಅವರೇ ಇವತ್ತು ಮಾಡ್ಕೊತಿದ್ದಾರೆ. ನಾನು ಪೂಜೆ ಮಾಡಿರಲಿಲ್ಲ, ಅಂದರೆ ಸ್ನಾನ ಆಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಪೂಜೆ ಮಾಡಿರಲಿಲ್ಲ. ಇತ್ತೀಚೆಗೆ ನಾನು ಸ್ವಲ್ಪ ನೈಟ್ ಅಂದರೆ ಸಂಜೆ ಟೈಮಲ್ಲಿ ಸ್ನಾನ ಮಾಡೋದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಸೆಕೆ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ರೋಡ್ ರಿಪೇರಿ ಮಾಡ್ತಿದ್ದಾರೆ ನಮ್ಮ ಮನೆ ಹತ್ರ, ಅಂದರೆ ಪಕ್ಕದ ರೋಡಲ್ಲಿ. ಹಾಗಾಗಿ ಸ್ವಲ್ಪ ಕರೆಂಟ್ನ ತೆಗಿತಾ ಇರ್ತಾರೆ. ನಿಮಗೆ ಗೊತ್ತು ಇವಾಗ ಎಷ್ಟು ಬಿಸಿಲಿದೆ ಅಂತ. ಅದರಲ್ಲೂ ನಾವು ಪ್ರೆಗ್ನೆಂಟ್ ಇರೋರಿಗಂತೂ ಸಖತ್ತಾಗಿ ಸುಸ್ತಾಗ್ತಾ ಇರುತ್ತೆ. ಏನು ಮಾಡಲಿಕ್ಕೂ ಕೂಡ ಮನಸ್ಸಿರಲ್ಲ ಆ ಟೈಮಲ್ಲಿ. ಸಂಜೆ ಹೊತ್ತು ಎಲ್ಲ ಮುಗಿಸ್ಕೊಂಡು ಒಂದು ಸ್ನಾನ ಮಾಡಿಬಿಟ್ರೆ ಆವಾಗ ತುಂಬಾ ಫ್ರೆಶ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಆವಾಗಲೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಡ್ತೀನಿ. ಇವಾಗ ಈ ಥರ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿರ್ತೀನಿ. ನಾನು ಇಡ್ಲಿಗೆ ಇಟ್ಟ ತಕ್ಷಣವೇ ಎಲ್ಲ ಅಡುಗೆ ಮನೆಯೂ ಸ್ವಲ್ಪ ಹಿಂದಿಂದನೇ ಕ್ಲೀನ್ ಮಾಡ್ಕೊತಾ ಬರ್ತೀನಿ. ಯಾಕಂದರೆ ಒಂದೇ ಸತಿಗೆ ಕ್ಲೀನ್ ಮಾಡಲಿಕ್ಕೂ ನನಗೂ ಕೂಡ ಸ್ವಲ್ಪ ಸುಸ್ತಾಗುತ್ತೆ. ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗೆಯೇ ಅಡುಗೆ ಮನೆಯಲ್ಲಿ ಒಂದು ಚೇರ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಅಂದರೆ ಸುಸ್ತಾದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಕೂತ್ಕೊಂಡು. ಆವಾಗ ಅಷ್ಟೇನು ಸುಸ್ತಾಗೋದಿಲ್ಲ. ಇನ್ನು ಎಲ್ಲ ಕೆಲಸನೂ ಮುಗಿದ್ಮೇಲೆ ಅಭಿಯವ್ರಿಗೂ ಕೂಡ ಟಿಫನ್ನ ಕೊಟ್ಟು ನಾನು ಇಲ್ಲಿ ಟಿಫನ್ನ ಮಾಡ್ತಾಯಿದ್ದೀನಿ. ನೋಡಿ, ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ಇಲ್ಲಿಂದ ಬಂತು. ಚೈತ್ರ ನೀವು ಮಾಡಲೇ ಇಲ್ವಲ್ಲ ಅಂತ ಕೇಳಿಬಿಡಿ. ಇದು ನೈಟ್ ನಾನು ಅನ್ನ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಿಕ್ಕಿತ್ತು, ಹಾಗೆಯೇ ಕುದಿಸಿಟ್ಟಿದ್ದೆ. ಇಲ್ಲಿ ಮಲಯನೂ ಕೂಡ ಟಿಫನ್ನಿಗೆ ಬಂದಿದ್ದ. ಸೊ ಅವನಿಗೂ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂತಾಯಿದ್ವಿ. ಅಭಿಯವ್ರದ್ದು ಆಲ್ರೆಡಿ ಟಿಫನ್ ಆಗಿತ್ತು. ಅವ್ರಿನ್ನೇನು ಶಾಪಿಗೆ ಹೊರಟಿದ್ರು. ಸೊ ನೋಡಿ, 9-10 ಅನ್ನೋಷ್ಟೊತ್ತಿಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಟಿಫನ್ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಸೊ ಅವ್ರನ್ನೆಲ್ಲರನ್ನೂ ಕಳಿಸಿ ಅವ್ರಿಗೆಲ್ಲ ಬಾಯ್ ಮಾಡಿ ನಾನು ಮನೆಯಲ್ಲೇ ವಾಕ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಟಿಫನ್ ಆದಮೇಲೆ. ಯಾಕಂದರೆ ಹೊರಗಡೆ ನಾನು ಅಷ್ಟಾಗಿ ಹೋಗಲ್ಲ. ತುಂಬ ಸೆಕೆ ಇರೋದ್ರಿಂದ ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಭಯನೇ ಆಗಿಬಿಡುತ್ತೆ. ಆ ಬಿಸಿಲಿಗೆ ಯಾಕೆ ಬೇಕಪ್ಪ ಹೊರಗಡೆ ಹೋಗೋದು ಅಂತಲೂ ಕೂಡ ಅನಿಸುತ್ತೆ. ಅದರಲ್ಲಿ ಇವತ್ತು ನಮ್ಮ ಮನೆ ಹತ್ರನೇ
ಬನಶಂಕರಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಇವತ್ತು ಮದುವೆ ಇತ್ತು. ಸೊ ಹೊರಗಡೆ ಹೋಗೋದು ತುಂಬ ಜನ ಅಡ್ಡಾಡ್ತಿರ್ತಾರಲ್ವ, ಸೊ ಅಲ್ಲೆಲ್ಲ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಒಳಗಡೆನೇ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡಿಕೊಂಡು ಟ್ಯಾಬ್ಲೆಟ್ಸ್ನ ತೊಗೊಂಡೆ. ಬಿಕಾಸ್ ಹೊರಗಡೆ ಹೋದರೆ ಮತ್ತೆ ಒಳಗಡೆ ಬರಬೇಕು ಅನಿಸಲ್ಲ, ಒಳಗಡೆನೇ ಇದ್ದರೆ ಹೊರಗಡೆ ಹೋಗಬೇಕು ಅಂತ ಅನಿಸಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆರಾಮಾಗಿ ವಾಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಟಿ ವಿಲಿ ಬರ್ತಿರೋದು ನಮ್ಮ ಶಾಪ್ದು ಲೈವು. ಸೊ ಅಲ್ಲಿ ಏನಾಗ್ತಿರುತ್ತೆ ಅನ್ನೋದೆಲ್ಲದು ಕೂಡ ಇಲ್ಲಿ ಕಾಣ್ತಾ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದ ತಕ್ಷಣವೇ ಹೊಟ್ಟೆ ಹಸಿತಾ ಆಯಿತು. ಇತ್ತೀಚೆಗೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿಬಿಡ್ಬೇಕು, ಇಲ್ಲಾಂದರೆ ಪಾಪು ಸಕ್ಕತ್ತಾಗಿ ಒದ್ದಾಡ್ತಿರುತ್ತೆ, ಆಮೇಲೆ ತಲೆ ಸುತ್ತಿದಂಗೆ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಾನೇ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ದೆ. ಸೊ ಇವಾಗ ಅದಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಅಭಿಯವರು ಬರಲ್ಲಮ್ಮ, ನಾನು ಮದುವೆ ಇದೆ, ಸೊ ಮದುವೆಗೆ ಅಟೆಂಡ್ ಮಾಡ್ತೀನಿ, ನಾನು ಅಲ್ಲೇ ಟಿಫನ್ ಅಲ್ಲೇ ಊಟ ಮಾಡ್ಕೋತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಮಾತ್ರ ಅಲ್ವಾ ಅಂತ ಹೇಳಿಬಿಟ್ಟು ಪಲ್ಯ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಸ್ವಲ್ಪ ಚಟ್ನಿ ಪುಡಿ ಅದೆಲ್ಲ ಇದೆ, ಅದರಲ್ಲೇ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಬಿಟ್ಬಿಟ್ಟೆ. ಇನ್ನು 7th ಮಂತು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಇನ್ನು 8th ಮಂತು ಸ್ಟಾರ್ಟಿಂಗ್ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನನಗಂತೂ ಸಕ್ಕ ಸುಸ್ತು ಅನ್ನಿಸ್ತಾ ಇತ್ತು. ಹಾಗೆಯೇ ಎಲ್ಲರೂ ಕೇಳ್ತಾಯಿದ್ರಿ, ನೀವು ನಿಮ್ಮ ಮನೇಲಿ ಒಂದು ಸೀಮಂತದ್ದು ಪದ್ಧತಿ ಇಲ್ವಾ ಅಂತ. ಅದು ಕೂಡ ಇದೆ, ಅದನ್ನು ಕೂಡ ನೆಕ್ಸ್ಟು ಯಾವಾಗ ಏನು ಎಂತ ಎಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಮೊದಲಿಗೆ ಅಮ್ಮರ ಮನೇಲಿ ಒಂದು ಕಳ್ಕುಬ್ಸ ಮಾಡ್ತಾರಲ್ವ, ಅದನ್ನು ಮಾಡಿಲ್ವಾ ನಿಮಗೆ ಅಂತಲೂ ತುಂಬ ಜನ ಕೇಳಿದ್ದೀರಾ. ಅದನ್ನು ಕೂಡ ಮಾಡಿದ್ದಾರೆ, ಬಟ್ ವಿಡಿಯೋ ಇದೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದನ್ನು ಕೂಡ ಖಂಡಿತ ನನ್ನ ಒಂದು ಸೀಮಂತಕ್ಕಿಂತ ಬಿಫೋರೇ ಆ ಒಂದು ವ್ಲಾಗ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಅದೊಂದು 10 ಮಿನಿಟ್ಸ್ ವಿಡಿಯೋ ಇದೆ ಅಷ್ಟೇ. ಅದನ್ನು ನಾನು ಮಾಡಿ ಹಾಗೆ ಇಟ್ಟಿದ್ದೀನಿ ಡ್ರಾಫ್ಟಲ್ಲಿ, ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ ಎಲ್ಲರೂ ಕೂಡ ಆರೈಸಿ ಅಂತ ಹೇಳ್ತೀನಿ. ಹಾಗೆಯೇ ಸೀಮಂತ ಡೇಟ್ ಕೂಡ ಫಿಕ್ಸ್ ಆಗಿದೆ, ಅದನ್ನು ಫಿಕ್ಸ್ ಮಾಡಿ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಎಲ್ಲಿ ಏನು ಎಂತ ಯಾವಾಗ ಎಲ್ಲದನ್ನು ಕೂಡ ನಿಮಗೆ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ನಿಮ್ಮ ಹತ್ರ ಶೇರ್ ಮಾಡಿದೆ ಇನ್ನು ಯಾರ ಹತ್ರ ಶೇರ್ ಮಾಡಬೇಕು ಅಲ್ವಾ. ಸೊ ನೀವೇ ನನಗೆ ಎಷ್ಟೋ ಒಂದು ಕಷ್ಟ ಟೈಮಲ್ಲಿ ಅಥವಾ ನನಗೇನಾದರೂ ಬೇಜಾರಾದರೆ ಸಮಾಧಾನ ಮಾಡೋರು ನೀವೇ. ಅಟ್ಲೀಸ್ಟು ನೀವಿದ್ದೀರಲ್ಲ ಅನ್ನೋ ಖುಷಿಗೆ ನಾನು ಆರಾಮಾಗಿದ್ದೀನಿ. ಈ ಒಂದು ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಆ್ಯಕ್ಟಿವ್ ಆಗಿರಬೇಕು ಅಂತ. ನಿಜವಾಗ್ಲೂ ನಾನು ಈ ವ್ಲಾಗ್ ಮಾಡೋದ್ರಿಂದನೇ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಏನೂ ಮಾಡ್ಲಿಕ್ಕೆ ಮನಸ್ತಿರ್ತಿರ್ಲಿಲ್ಲ. ಅಟ್ಲೀಸ್ಟ್ ವ್ಲಾಗ್ನ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ಆ್ಯಕ್ಟಿವ್ ಆಗಾದರೂ ಇರಲಿಕ್ಕೆ ಮೋಟಿವೇಶನ್ ಸಿಗ್ತಿದೆ. ಅದರಲ್ಲೂ ನಿಮ್ಮ ಸಪೋರ್ಟ್ ಅಂತೂ ಸಖತ್ತಾಗಿದೆ. ನಂಗೆ ಯಾರಾದರೂ ಕಮೆಂಟ್ ಮುಖಾಂತರ ತಿಳಿಸಿದಾಗ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನೀವೆಲ್ಲರ ಬ್ಲೆಸ್ಸಿಂಗ್ ನಮ್ಮ ಮೇಲಿದೆ ಅನ್ನೋದು ಕೂಡ ಖುಷಿ ಅಂತ ತರಿಸುತ್ತೆ. ಕೆಲವೊಂದು ಟೈಮಲ್ಲಿ ತುಂಬಾ ಈ ಥರ ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಅದನ್ನು ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು, ಇದರೆಲ್ಲ ಸ್ವಲ್ಪ ಟೈಮ್ ಕಳೆಯೋದ್ರಿಂದ ನನಗೂ ಕೂಡ ಬೇಜಾರೇನು ಅನ್ನಿಸ್ತಿಲ್ಲ. ಹಾಗೆಯೇ ಯಾವುದೇ ರೀತಿಯಂಥ ಸುಸ್ತಾಗಲ್ಲ. ಬಿಕಾಸ್ ಇಷ್ಟಪಟ್ಟು ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ತುಂಬ ಕಷ್ಟ ಅನಿಸಲ್ವಂತೆ ಕೆಲಸ. ಅದಕ್ಕೋಸ್ಕರ ಈ ಒಂದು ವ್ಲಾಗಿಂಗ್ ಜರ್ನಿಯಲ್ಲಿ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಇಷ್ಟ. ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿಲ್ಲ ನಾನು, ನಂಗೆ ಇಷ್ಟಪಟ್ಟೆ ಈ ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ನಾನು ಶುರು ಮಾಡಿದ್ದು. ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಮೆಹಂದಿ ಹಾಕ್ತಾಯಿದ್ದೆ, ಹಾಗೆಯೇ ಲೆಕ್ಚರಿಂಗ್ ಕೂಡ ಮಾಡ್ತಾಯಿದ್ದೆ. ಇವಾಗ ಎಲ್ಲದನ್ನು ಆಲ್ಮೋಸ್ಟ್ ಸ್ಟಾಪ್ ಮಾಡಿರೋದ್ರಿಂದ ಸೊ ಇದೊಂದೇ ಜರ್ನಿ ನನಗೆ ಕೈ ಹಿಡ್ದಿರೋದು. ಸೊ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡ್ತಾ ಮಾಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತಂದರೆ ನನಗಂತೂ ಸಖತ್ತಾಗಿ ಡಿಮೋಟಿವೇಶನ್ ಮಾಡ್ತಾನೆ ಇರ್ತಾರೆ. ಈ ಟೈಮಲ್ಲೆಲ್ಲ ಇದೆಲ್ಲ ಬೇಕಾ, ಯಾಕೆ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ. ಬಟ್ ನನಗಿಷ್ಟ, ನಾನು ಮಾಡ್ತೀನಿ ಅಷ್ಟೇ. ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ನೋಡ್ತಾ ಇರ್ಬೋದು ನೀವು, ನಾನು ಕೂಡ ಊಟ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಊಟನ ಸ್ವಲ್ಪ ಚಟ್ನಿ ಪುಡಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಟ್ನಿ ಇತ್ತು, ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಅದನ್ನು ಹಾಕ್ಕೊಂಡು ಚಪಾತಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ತಿಂತಾಯಿದ್ದೀನಿ. ಸೊ ಇವತ್ತು ನಾನು ಆಲ್ಮೋಸ್ಟ್ ಮನೆಯಲ್ಲಿ ಇದ್ದರೆ ಇದೇ ಥರನೇ ಇರುತ್ತೆ ನನಗೆ. ಒಬ್ಬಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೋರ್ ಆಗ್ತಾ ಇರುತ್ತೆ ಸಖತ್ತಾಗಿ.
ಸೊ ಇನ್ನೊಂದು ಸ್ವಲ್ಪ ದಿನ ಅಲ್ವಾ ಇಲ್ಲಿರೋದು, ಆಮೇಲೆ ಸೀಮಂತ ಆದಮೇಲೆ ಅಮ್ಮ ಮನೆಯಲ್ಲೇ ಇರೋದು. ಹಾಗಾಗಿ ಈ ಒಂದು ಫೇಸ್ನ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತಾ ಇರ್ತೀನಿ ಅಭಿಯವ್ರು ಯಾವಾಗ ಬರ್ತಾರೆ ಅಂತ ಹೇಳಿ. ಸೊ ಅವ್ರು ಬಂದಾಗ ಅವ್ರ ಜೊತೆ ಮಾತಾಡೋದು ಅಥವಾ ಅವ್ರ ಜೊತೆ ಕುತ್ಕೊಳ್ಳೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಇತ್ತೀಚೆಗೆ ತುಂಬಾ ಹಲ್ಲು ನೋವು ಬರ್ತಾ ಇದೆ. ಸೊ ಇದೊಂದು ಪ್ರೆಗ್ನೆನ್ಸಿಯಲ್ಲಿ ಎಲ್ರಿಗೂ ಕಾಮನ್ ಅನಿಸುತ್ತೆ ಅಲ್ವಾ. ಸೊ ಎಲ್ರಿಗೂ ಆಲ್ಮೋಸ್ಟ್ ನಾನು ಕೇಳಿದ್ದೀನಿ ಹಲ್ಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ತುಂಬ ನೋವಾಗುತ್ತೆ ಹಂಗೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಊಟ ಆದಮೇಲೆ ಏನು ಟ್ಯಾಬ್ಲೆಟ್ ತೊಗೋಬೇಕು ಅದನ್ನು ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾದಮೇಲೆ ಸಂಜೆ ಆದ ತಕ್ಷಣ ಅಭಿಯವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮನೇಲಿ ಫ್ರೆಂಚ್ ಫ್ರೈಸು ಅದೆಲ್ಲ ಇತ್ತು, ಅದನ್ನೇ ಕರೆದು ಇವತ್ತು ಅದನ್ನು ಖಾಲಿ ಮಾಡಿಬಿಡೋಣ, ಇನ್ನು ಎಷ್ಟು ದಿನ ಇಡೋದು, ಇನ್ನೇನು ಊರಿಗೆ ಹೋಗೋದಲ್ವ ಅಂತ ಹೇಳಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಇವತ್ತು ಮಾಡಿಬಿಡೋಣ ಅಂತ ಕರೆದಿಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಈ ಥರದ್ದೆಲ್ಲ ಮಾಡೋದು ತುಂಬಾ ಕಡಿಮೆ. ಯಾವಾಗಾದರೂ ತಂದಾಗ ಮಾತ್ರ ಈ ಥರ ಒಂದು ಏನು ಪ್ಯಾಕೆಟ್ ಫುಡ್ನ ತಿಂತಿರೋದು. ತುಂಬ ದಿನ ಆದಮೇಲೆ ಅದು ತಂದಿದ್ವಲ್ಲ ಖಾಲಿ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇರೋದಷ್ಟೇ. ಯಾವಾಗಲೂ ಈ ಥರದ್ದು ಏನೂ ತಿನ್ನಲ್ಲ ನಾವು. ಆಲ್ಮೋಸ್ಟ್ ಒಂದು ಸ್ವಲ್ಪ ಮಂಡಕ್ಕಿನೋ ಏನೋ ತಿಂದ್ಬಿಟ್ಟು ಸ್ನ್ಯಾಕ್ಸ್ನ ಮುಗಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಸಂಜೆ ಹೊತ್ತು ಒಂದು ಕಾಫಿನೋ ಟೀನೋ ಅಥವಾ ಹಾಲನ್ನೋ ಕುಡಿದ್ಬಿಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟು ಮಾಡ್ತಾ ಇದ್ದೆ ಅಲ್ವಾ, ಸ್ವಲ್ಪ ಹಂಗೆ ನೆನಪಾಯಿತು. ಇನ್ನು ನೆಕ್ಸ್ಟು ನಾಳೆ ಒಂದು ಮೊಗ್ಗಿನ ಜಡೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಅದು ಒಂಥರ ಖುಷಿ ಅನಿಸುತ್ತೆ, ಯಾವಾಗಲೂ ಹಾಕಿಲ್ಲ, ಫಸ್ಟ್ ಟೈಮ್ ಆಗ್ತಾ ಇರೋದು. ಸೊ ನೋಡೋಣ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾವ ಥರ ಮಾಡ್ತಾರೆ ಅಥವಾ ಯಾವ ಥರ ಕಾಣಿಸ್ತಿದ್ದೆ ಎಲ್ಲದೂ ಕೂಡ. ಇಲ್ಲಿ ನೋಡಿ ಫ್ರೆಂಚ್ ಫ್ರೈಸ್ ಈ ಕಡೆ ರೆಡಿ ಆಗ್ತಾಯಿದೆ. ಆ ಕಡೆ ನಾನು ಕಾರ್ನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ, ಅಭಿಯವ್ರಿಗೆ ಇಷ್ಟ ಅಂತ ಹೇಳಿ. ಇನ್ನು ಸ್ಮೈಲಿ ಕೂಡ ತಂದಿದ್ರಲ್ವ ಅದು ಕೂಡ ಇತ್ತು ನೋಡಿ. ಈ ಒಂದು ಇದ್ರದ್ದು ಯಾವುದು ಸ್ಮೈಲಿ ಪ್ಲಸ್ ಗೋಡ್ರೇಜ್ ಅವ್ರದ್ದು ಫ್ರೆಂಚ್ ಫ್ರೈಸು ಅದನ್ನು ಕೂಡ ತೊಗೊಂಡು ಬಂದಿದ್ದು ಹಾಗೇ ಇತ್ತು. ಇವತ್ತೆಲ್ಲದನ್ನು ಕೂಡ ಖಾಲಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ನೋಡಿ ಫ್ರೋಝನ್ ಅವರು ಸ್ವೀಟ್ ಕಾರ್ನು ಕೂಡ ಇತ್ತು. ಇದೆಲ್ಲದನ್ನು ಕೂಡ ಮಾಡಿಕೊಂಡು ಅವ್ರು ಬಂದರು, ಅವ್ರ ಜೊತೆಗೆ ತಿನ್ಕೊಳ್ತಾ ಇರ್ತೀನಿ. ಅಭಿಯವ್ರು ಬಂದು ಮುಖ ತೊಳ್ಕೊಳಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಾನು ಬೇಗನೆ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ, ಅವ್ರು ಬಂದ ತಕ್ಷಣ ಅವ್ರ ಜೊತೆ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಅವ್ರ ಜೊತೆ ಟೈಮ್ ಒಂದು ಸ್ವಲ್ಪ ಹೊತ್ತು ಸಿಕ್ಕರೂ ಕೂಡ ತುಂಬ ಎಂಜಾಯ್ ಮಾಡ್ತೀನಿ ನಾನು. ನನಗೊಂದು 5 ನಿಮಿಷ ಸಿಕ್ಕರೂ ಕೂಡ ಅದೇ ಒಂದು ಖುಷಿ ಅನಿಸುತ್ತೆ. ಇನ್ನು 7th ಮಂತ್ ಎಂಡಿಂಗಲ್ಲಿರೋದ್ರಿಂದ 8th ಮಂತು ಇನ್ನು 2 ತಿಂಗಳಾಗ್ಬಿಟ್ರೆ ನನ್ನ ಪಾಪು ಕೈಗೆ ಬಂದುಬಿಡುತ್ತೆ. ಸೊ ಅದೇ ಖುಷಿಲಿದ್ದೀನಿ. ಮತ್ತು ನೋಡ್ಬೋದು ನೀವು ಕೊನೆಯದಾಗಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇದ್ದರೆ ಯಾವ ರೆಸ್ಟೋರೆಂಟು ಬೇಡ, ಇಲ್ಲೇ ಫೀಲ್ ಆಗ್ತಾ ಇರುತ್ತೆ, ಯಾವ ಕೆಫೆಗಂತೂ ಕಡಿಮೆ ಇಲ್ಲ ಅನಿಸುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ಒಂದು 7th ಮಂತ್ ಜರ್ನಿಯಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ಬಾಯ್ ಥ್ಯಾಂಕ್ ಯು.